ಬೆಳಗ್ಗೆಯಿಂದ ಬಾವಿ ತೋರಿಸ್ತೀನಿ ಅಂತ ಹೇಳಿ ಊರೆಲ್ಲ ಸುತ್ತಿಸ್ತಾ ಇದ್ದೀರಲ್ರಿ, ನಿಜವಾಗ್ಲೂ ಬಾವಿ ಸಿಕ್ತಾ? ನೀನು ಬಾವಿ ಕಳ್ಕೊಂಡಿದ್ದೀನಿ ಅಂತ ಎಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ಯೋ, ಬಾವಿ ಸಿಕ್ತು ಅಂತ ನಾನು ಅಷ್ಟೇ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ. ಸಿಗುತ್ತೆ. ಎಷ್ಟು ದಿವಸದಿಂದ ಸತಾಯಿಸ್ತಾ ಇದೆಯಾ? ಇವತ್ತಾದ್ರೂ ಬಾವಿ ತೋರ್ಸಯ್ಯ. ಸ್ವಲ್ಪ ತಡ್ಕೊಳಯ್ಯ. ಆತ್ರ ಕುಟ್ಟಿದ ಆಂಜನೇಯ ಅಂತ ಆಡ್ಬೇಡ. ಬಾರೆ ನೋಡಿ, ನೀನ್ ಕಳ್ಕೊಂಡಿರೋ ಬಾವಿ ಇದೆ ತಾನೆ? ಇದೇ ನನ್ನ ಬಾವಿ. ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಕೈಯಿಂದ ಆಗದೆ ಇರೋ ಕೆಲಸ ನೀವು ಮಾಡಿದ್ರ. ನನ್ ರೂಮ್ಗೆ ಯಾಕೆ ಬಂದೆ? ನಿನ್ ರೂಮ್ ಬರ್ದೆ ಪಕ್ಕದ ರೂಮ್ ಹೋಗ್ಲಿ. ನಾನು ನೋಡ್ತಾ ಇದ್ದೀನಿ, ದಿನ ಬೆಳಿಗ್ಗೆ ಸಾಯಂಕಾಲ ಡ್ಯೂಟಿ ಸಾಯ್ತಾ ಇರ್ತಾನೆ. ನಿಂತ್ಕೊಂಡಿದ್ಯಾ? ಮಾತಾಡು. ಮುಟ್ಟೆಲ್ಲ ಮಾತಾಡಿಸ್ಬೇಡ ನೀನು. ನೀನ್ ಮಾತ್ರ ಮುಟ್ಬಾರ ಜಾಗ ಮುಟ್ಬೋದು, ನಾನು ಎಲ್ಲೂ ಮುಟ್ಬಂಗಿಲ್ಲ. ಇದೊಂದು ವಿಷಯ ಇಟ್ಕೊಂಡು ಎಗ್ಗ ಮುಗ್ಗ ಟಾರ್ಚರ್ ಕೊಡ್ತಾಳಲ್ಲ ಪೇಳು. ಇಲ್ಲಿಂದ ಆಚೆ ಹೋಗಿ ಏನೇ ತಗೊಳ್ತೇ ನೀನು? ಅದು ಕಡು ಮಾತು. ಅಯ್ಯ, ನನ್ಗೆ ನಿನ್ ತರನೇ ಮುತ್ತಾದ ಪಾಪ ಕಡೋ. ಪಾಪ ಮುಖದಲ್ಲಿ ನಿನ್ ಮುಖ ನೋಡ್ಕೊಂಡು ನನ್ ಜೀವನನೇ ಇಷ್ಟೇ ಅನ್ಕೊಂಡು ಕಾಲ ಕಳಿಸ್ಬಿಡ್ತೀನಿ. ಇಲ್ಲ, ನೀನನ್ ತಾಳಿ ಕಟ್ಟು, ನಾನು ಅಯ್ಯನ್ ಹೆಂಡತಿ ಆಗೋದೆ ಅಂತ ಆ ಖುಷಿಯಲ್ಲೇ ನಿನ್ ಜೊತೆ ಪೂರ್ತಿ ಜೀವನ ಕಳಿಸ್ಬಿಡ್ತೀನಿ ಕಣೋ. ಇಲ್ಲಿ ನಾನ್ ಮದುವೆ ಮುಂಚೆ ಮಾಡ್ಕೊಳಕ್ ಬಂದಿಲ್ಲ. ನಂದೇ ಆಸ್ತಿಯಲ್ಲಿ ಲಕ್ಷಗಳಿದೆ, ಅದನ್ನ ಪೂರ್ತಿ ಮಾಡಕ್ ಬಂದಿದ್ದೀನಿ. ನೀನ್ ಮರ್ಯಾದೆಯಿಂದ ಆಚೆ ಹೋಗ್ತಾ ಇಲ್ವೋ? ಹೋಗ್ಲಿಲ್ಲ ಅಂದ್ರೆ? ಇಲ್ಲ ಅಂದ್ರೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಬೆಡ್ರೂಮ್. ಮರ್ಯಾದೆ ಅಂತ ನನ್ ಮಾತು ಕೇಳು. ಇಲ್ಲ ಅಂದ್ರೆ ನಾನ್ ಹೇಳೋ ಹೆಣ್ಣಲ್ಲ ಕಣೋ. ನಾನು ಎಷ್ಟ್ ದಿವಸ ಅಂತ ಇಲ್ಲಿ? ಬೇಡ ಕಣೆ, ನನ್ ಶೀಲ ಹಾಳು ಮಾಡ್ಬೇಡ ಕಣೆ. ಬೇಡ ಬೇಡ, ನನ್ ಮಾತ್ ಕಣೆ. ಬೇಡ ಬೇಡ. ರಕ್ಷಿತಾ ನನ್ ಕಿಸ್ಸು ಸಿಕ್ಕಿತಾ? ನಮ್ಮ ಜೋಡಿ ಕಂಡ್ರೆ ಬೋರೆ ಕನ್ಫ್ಯೂಷನ್. ಲೈನ್ ಹೊಡೆದ ಮೇಲೆ ನಾವೆಲ್ಲ ಇಲ್ಲ ಮಜನು. ರಕ್ಷಿತಾ ನನ್ ಕಿಸ್ಸು ಸಿಕ್ಕಿತಾ? ಕುದುರೆ ಕಣೆ ವಯಸ್ಸಲ್ಲಿ ಹುಡುಗಿ ಮನಸ್ಸು ಕುದುರೆ ಕಣೆ. ಲಿಪ್ಸಲ್ಲಿಯೇ SMS, ಅರೆ ಲಿಪ್ಸಲ್ಲಿಯೇ ಕೊಟ್ಟಿನ SMS. ಸಿಗದಾನ ನಿನಗೆ ಎಂತ ಜೀನಿಯಸ್. ರಕ್ಷಿತಾ ನನ್ ಕಿಸ್ಸು ಸಿಕ್ಕಿತಾ?
ಮಲ್ಕೊಡು ಆಸೆಗೆ ಏನಂತ ಕರಿತಾರಮ್ಮ ಕಲಿಯೋ ಮುಂಚೆ PhD ಪಡೆದವನಮ್ಮ ಕಾಮ ಅಂದ್ರೆ ಕಣಿ ಆ ಕಾಮ ಅಂದ್ರೆ ಇಲ್ಲಿ ಕಣಿ ಪ್ರೇಮ ಅಂದ್ರೆ ಎಂದು ಕಣೆ ಪಂಡಿತ ವರೆ ವರೆ ಪಂಡಿತ ಖಂಡಿತ ಪ್ರೀತಿಲಿ ನೀನೇ ಪಂಡಿತ ಅದಕ್ಕೆ ತಕ್ಕ ಜೀವಿತ ರಕ್ಷಿತ ರಕ್ಷಿತ ನಕ್ಕಿದ್ದು ಸಿಕ್ಕಿತ ದರ್ಶನ್ನು ನಿನ್ನ ಚಿಕ್ಕನ್ನು ನಾನು ನೀನು ಆಗಬೇಕು ಇನ್ನು ನಮ್ಮ ಜೋಡಿ ಕಂಡ ಬೂರಿ ಕನ್ಫ್ಯೂಷನ್ ಎಂದು ಸಿಕ್ಕು ಯಾಕೆ ಬೇಕು ಪ್ರೀತಿ ನಿನ್ನು ಲೈನ್ ಹೊಡೆದ ಮೇಲೆ ನಾವೇ ಲೈಲಾ ಮಜ್ನು ಅಯ್ಯ 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 ಅಕ್ಷರ ಮಾಡ್ಕೊಂಡ್ರೆ ಏನೋ ಕೊಡ್ತೀಯಾ ಪ್ರೀತಿ ಕೊಡ್ತೀಯಾ ಏನ್ ವಿಷಯ ಸರ್? ದರ್ಬಾರ್ ಅಪಾರ್ಟ್ಮೆಂಟ್ ಅಲ್ಲಿ ಗನ್ ರಾಕೆಟ್ ನಡೀತಾ ಇದೆ ಸರ್. ಇವತ್ತು ಸಾಯಂಕಾಲನೇ ಅವರೆಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡೋ ಚಾನ್ಸಸ್ ಇದೆ ಸರ್. ನೀವು ಇಮಿಡಿಯೇಟ್ ಆಗಿ ಹೋದ್ರೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು ಸರ್. ಪಕ್ಕಾ ಮೆಸೇಜಾ? 100% ಮೆಸೇಜ್ ಸರ್. ಬರ್ತೀನಿ ಸರ್. ಅಂಕಲ್ ಅಂಕಲ್ ಬಾಲ್ ಕೊಡಿ ಅಂಕಲ್. ಏನೋ ಮರೆ ದೊಡ್ಡನಾದ್ಮೇಲೆ ಏನಾಗ್ಬೇಕಂತಿದ್ಯಾ? ಸಚಿನ್ ತೆಂಡೂಲ್ಕರ್ ಆಗ್ತೀನಿ. ಅಂಕಲ್ ನಾನೆಲ್ಲ ಬಾಲ್ ಹೊಡೆದಿದ್ದು ಅವರು. Don't move. Hey! ಹಲೋ SP. SP ಆ ಅಯ್ಯ ನಮ್ ಹೈಡೌಟ್ ನಲ್ಲಿ ರೈಡ್ ಮಾಡೋಣಂತ. ನೀನೇನ್ ಅಲ್ಲಿ ಕೂತ್ಕೊಂಡು ಕೆರೆಲಿಕ್ಕೆ ಹತ್ತೇನೆ? ನಾನು ಮಾಲ್ ಸಪ್ಲೈ ಮಾಡೋರ್ಗೆ ಏನು ಉತ್ತರ ಕೊಡ್ಲಿ? ಸರ್ ನಾನು ಈಗಲೇ ಹೋಗ್ತೀನಿ. ಮಾಡಲ್ಲ, ಮೊದಲ ಕೆಲಸ ಮಾಡು.
ಅಯ್ಯ ನನ್ನ ಮಾತು ಕೇಳಿ. ಐ ರಿಕ್ವೆಸ್ಟ್ ಯು ಡೋಂಟ್ ಡೂ ದಟ್. ನಾನು ನಿಮ್ ಸೀನಿಯರ್ ಆಗಿ ಹೇಳ್ತಾ ಇದ್ದೀನಿ. ನೋಡ್ದ್ಯಾ ಅಯ್ಯ ನನ್ನ ಕಾಪಾಡೋದಕ್ಕ ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಹ್ಯಾಂಗ್ ಬಂದ್ರು ಅಂತ. ಏನ್ ಮಾಡ್ತೀಯ ನಾನು ಎಳ್ಕೊಂಡು ಹೋಗಿ ಜೈಲ್ಗೆ ಹಾಕ್ತೀಯಾ? ಚಿಟ್ಕಿ ಹೊಡಿಯೋದ್ರಾಗ ಹೊರಗಡೆ ಬರ್ತೀನಿ. ನೀವೆಲ್ಲ ದೊಡ್ಡ ಮನುಷ್ಯರು ಮನೆ ಮುಂದೆ ಕಟ್ ಹಾಕಿರೋ ನಾಯಿಗಳಿದ್ದಂಗ. ನಿಮ್ಗೆ ಬೊಗಳೋದ್ ಬಿಟ್ರೆ ಬೇರೆ ಏನೂ ಬರೋದಿಲ್ಲ. ಕಚ್ಚೋಕ ಮನೆ ಯಜಮಾನ ಪರ್ಮಿಷನ್ ಕೊಡೋದಿಲ್ಲ. ಕಚ್ಚಿದ್ರ ಕಾರ್ಪೊರೇಷನ್ ಅವರು ನಿಮ್ಮನ್ನ ಬದುಕೋಕ್ ಬಿಡೋದಿಲ್ಲ. ಹಾಗೆ ನಾನು ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮನ್ನ ಶೂಟ್ ಮಾಡಕ್ ಪರ್ಮಿಷನ್ ಕೊಡೋದಿಲ್ಲ. ಶೂಟ್ ಮಾಡಿದ್ರೆ ನಿಮ್ ಕೆಲಸ ಉಳಿಯಂಗಿಲ್ಲ. ಒಟ್ಟಲ್ಲಿ ನೀವೆಲ್ಲ ನಿಮ್ ಮಹಾಭಾರತದ ಅರ್ಜುನನ್ ತರ ಹೀರೋ ಡ್ರೆಸ್ ಆಗಿರೋ. ನನ್ನ ದೇಶದಾಗಿರೋ ಹಾಕಿ ದೇಶ ಕಾಯೋದಕ್ಕ, ನಿನ್ನ ದೇಶದಾಗ ಕೂಲಿ ಮಾಡೋನ್ಗೂ ಅದ, ಕಾವಲು ಕಾಯೋನ್ಗೂ ಅದ, ಕೊನೆಗ ಕಕ್ಕ ತೊಳಿಯೋನ್ಗೂ ಅದ. ನೀನ ಕೆಲ್ಸಕ್ಕೆ ಲಾಯಕಿದೆ ಮಗನ. ಈಗ ಹೋಗು, ಬೆಳಿಗ್ಗೆ ಬಂದು ಕ್ಲೀನ್ ಮಾಡಿವಂತ. ಮತ್ತ ಯಾವಾಗ್ಲೂ ಒದ್ರಕ್ ಹತ್ತಿರಲ್ಲ. ಹೆಣ್ಣಿಂದಾನೆ ರಾಮಾಯಣ, ಹೆಣ್ಣಿಂದಾನೆ ಮಹಾಭಾರತ ಅಂತ. ನಿನ್ನ ಭಾರತ ಮಾತೇನೋ ಒಂದು ಹೆಣ್ಣು ತಾನೆ, ನಿನ್ನ ತಾಯಿ. ನಿನ್ನ ತಾಯಿನ ನಾವು ನಮಗ್ ಬೇಕಾದಾಗ ಬೇಕಾದಂಗ ಉಪಯೋಗಿಸ್ಕೊಂತೀವಿ. ಅವಳು ಸಂಘ ಮಾಡಿ ನಮ್ ಸಂತಾನ ಬೆಳೆಸ್ತಾನೆ ಇರ್ತೀವಿ. ಇಷ್ಟೆಲ್ಲ ಬುದ್ಧಿವಂತಿಕೆ ನಿನಗೆ ಯಾರು ಹೇಳ್ಕೊಡ್ಲಿಲ್ವಾ? ಒಬ್ಬ ಭಾರತೀಯನ ಮುಂದೆ ಭಾರತದ ಬಗ್ಗೆ ಕೆಟ್ಟದಾಗ ಮಾತಾಡ್ಬಾರ್ದು ಅಂತ. ನೀನು ಮಾಡಿರೋ ಪುಣ್ಯ ಅಂದ್ರೆ ಈ ಮಣ್ಣಲ್ಲಿ ಸಾಯೋ ಅದೃಷ್ಟ ನಿನಗ್ ಸಿಕ್ಕಿದೆ. ನಿನಗೆ ಯಾವ ದೇಶದಲ್ಲಿ ಮರ್ಯಾದೆ ಸಿಗುತ್ತೋ ಆ ದೇಶದಲ್ಲೇ ಹೋಗ್ಬಿಟ್ಟು. ಅವ್ನು ನನಗೆ ಜೀವಂತವಾಗ್ಬೇಕು. ಐ ವಾಂಟ್ ಹಿಮ್ ಅಲೈವ್. ನಾನು ನಿಮ್ ಸೀನಿಯರ್ ಆಗಿ ಹೇಳ್ತಾ ಇದ್ದೀನಿ. ಅಯ್ಯ ಅಲ್ರಿ ಮಿಸ್ಟರ್ ಅಯ್ಯ, ನಮ್ಮ ಆಫೀಸರು ಅವನ್ನ ಶೂಟ್ ಮಾಡಬೇಡ ಅಂತ ಹೇಳಿದ ಮೇಲೂ ಶೂಟ್ ಮಾಡಿ ಸಾಯಿಸಿದಿರಲ್ಲ, ಸರಿನಾ? ಇಂಥವ್ರಿಗೆಲ್ಲ ಈ ಯೂನಿಫಾರ್ಮು, ಪವರು, ರಿವಾಲ್ವರು ಅಂತ ಕೊಟ್ಟಿರೋದು ಕೋತಿಗೆ ಹೆಂಡ ಕುಡಿಸ ಹಾಗೆ. ಅದಕ್ಕೆ ಇವರೆಲ್ಲ ಈ ರೀತಿ ಮೆರಿತಾ ಇರೋದು. ಅಲ್ಲ ರೀ, ನೀವ್ ಇಷ್ಟ ಬಂದವ್ರನ್ನ ಕೊಲ್ಲೋದಕ್ಕೆ, ಕಿತ್ತು ತಿನ್ನೋದಕ್ಕೆ ಇದು ಕಾಡಲ್ಲ. ನೀವಿರೋದು ನಾಡಿನಲ್ಲಿ, ನಾಗರಿಕ ಸಮಾಜದಲ್ಲಿ. ಗೊತ್ತು ಸರ್. ಗೊತ್ತಿದ್ದು ಮಾಡಿದೀರಾ ಅಂದ್ಮೇಲೆ ನೀವೊಬ್ಬ ಬೇಜವಾಬ್ದಾರಿ ಆಫೀಸರ್. ಯಾಕ್ರಿ ಅಯ್ಯ ಸುಮ್ನೆ ನಿಂತಿರಲ್ಲ, ಮಾತಾಡ್ರಿ. ಆನ್ಸರ್ ಹಿಮ್, ಅದರ್ವೈಸ್ ಯು ವಿಲ್ ಬಿ ಸಸ್ಪೆಂಡೆಡ್. ಐ ಆಮ್ ಸಾರಿ ಸರ್. ಸಾಕ್ಷಿಗಳನ್ನ ಹುಡುಕ್ತಾ ಅಪರಾಧಿಗಳನ್ನ ಕೋರ್ಟಿಂದ ಜೈಲ್ಗೆ, ಜೈಲಿಂದ ಕೋರ್ಟ್ ಕರ್ಕೊಂಡು ಹೋಗೋ ಕಾವಲ್ಗಾರಿಕೆ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅಂದ್ಮೇಲೆ ಇಲ್ಲಿಗೆ ಯಾಕೆ ಬಂದೆ? ಯಾರಾದ್ರೂ ರೌಡಿಗಳ ಜೊತೆ ಸೇರ್ಕೋಬಹುದಾಗಿತ್ತಲ್ಲ. ಕರೆಕ್ಟ್ ಸರ್. ನೀವ್ ಹೇಳ್ದಾಗೆ ನಾನು ಹೊರಗಡೆ ಹೋಗಿ ರೌಡಿಗಳ ಜೊತೆ ಸೇರ್ಕೊಳ್ಳೋಣ ಅಂತ ಬಹಳ ಪ್ರಯತ್ನ ಪಟ್ಟೆ. ಆದ್ರೆ ಏನ್ ಮಾಡೋದು, ಇರೋರೆಲ್ಲ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದಾರಲ್ಲ. ಏಯ್, ನಾಲ್ಕು ದಿಗೆ ಹಿಡಿದು ಮಾತಾಡು. ಯಾಕೆ ಮೈಯಾನ್ ಸೊಕ್ಕೇನ? ಏಯ್, ಮರ್ಯಾದೆ. ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಸಾಧಾರಣ ಕೇಸ್ ಅಲ್ಲ ಸರ್. ದೇಶ ರಕ್ಷಣೆಗೋಸ್ಕರ ಇಟ್ಟಿದ್ದ ಡಿಫೆನ್ಸ್ ಗನ್ಗಳನ್ನ ಕದ್ದು ಅದನ್ನ ನೆಕ್ಸಲೈಟ್ ಮಾರೋ ವ್ಯವಹಾರದಲ್ಲಿ ಈ SP ಶಾಮೀಲಾಗಿದ್ದಾರೆ ಅಂತ ನನ್ನ ಹತ್ರ ಪಕ್ಕಾ ಇನ್ಫಾರ್ಮೇಶನ್. ಏ ಹಡಿಸಿ ಮಗನ, ನಾವಿಲ್ಲಿ ಕೂತಿರೋದು ಗನ್ ರಾಕೆಟ್ ವ್ಯವಹಾರದಾಗ ಯಾರು ಇನ್ವಾಲ್ವ್ ಅದಾರೆ, ಯಾರು ಇಲ್ಲ ಅಂತ ಡಿಸ್ಕಸ್ ಮಾಡಕ್ಕಲ್ಲಲ್ಲಿ. ನನ್ನ ಮಾತು ಮೀರಿ ಅವ್ನಿಗೆ ಯಾಕೆ ಕುಂದೇವ್ ಮಗನ? ಅದನ್ನ ಹೇಳೋ ಹೊಸಡಿಕೆ. ಎದ್ದಳ ನಿನ್ನ ಅಮ್ಮನ್. ನೋಡಿದ್ರ ಸರ್, ನಿಮ್ ಹೆತ್ತ ತಾಯಿಗೆ ಬೈದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬಂತಲ್ಲ.
100 ಕೋಟಿ ಜನಸಂಖ್ಯೆ ಹೊತ್ತಿರೋ ನಮ್ಮ ಭಾರತ ಮಾತೆ ಅವಳಿಗೆ ಬೈದ್ರೆ ನನಗ್ ಕೋಪ ಬರಲ್ವಾ? ಗರ್ಜನೆ ಕೇಳಪ್ಪೋ, ಆನೆ ಬರವನಿ ತಿಳಿಯಪ್ಪೋ, ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ. ವೀರಾದಿ ವೀರನು ಇವನಪ್ಪೋ, ಶೂರಾದಿ ಶೂರನು ಇವನಪ್ಪೋ, ಕಳ್ಳನಿಗಿವನೇ ಅಯ್ಯಯ್ಯಯ್ಯಪ್ಪೋ. ಅಯ್ಯ ಅಯ್ಯ ನ್ಯಾಯಕ್ಕೆ ನೀನಯ್ಯ, ಅಯ್ಯ ಅಯ್ಯ ನೀ ದಾರಿ ದೀಪವಯ್ಯ. ನಮಃ ನಮಃ ಅಯ್ಯ ನಮೋ ನಮಃ, ನಮಃ ನಮಃ ಸತ್ಯ ನಮೋ ನಮಃ. ದಾನಪ್ಪ ದಾನಪ್ಪ ನಿನಗ್ ಇಷ್ಟ ಬಂದಂಗ ಹ್ಯಾಂಗ ಅಂದಂಗ ನುಗ್ ಬರೋದಕ್ಕ ಇದನ್ನೇನ್ ಧರ್ಮಛತ್ರ ಅಂತ ಮಾಡಿ ಏನ? ಗನ್ ರಾಕೆಟ್ ವ್ಯವಹಾರದಲ್ಲಿ ನಿಮ್ ಮಗ ದಾನಪ್ಪ ಗುರುಪಾದನ್ ಕೈವಾಡ ಇದೆ ಅಂತ ನಮಗ್ ಪಕ್ಕಾ ಮೆಸೇಜ್ ಬಂದಿದೆ. ಯಾವನೋ ತಲಿ ಕೆಟ್ಟ ನನ್ ಮಗ ಮೆಸೇಜ್ ಕೊಟ್ಟ ಅಂತ ಅದ ನಿಜಾನ ಸುಳ್ಳ ಅಂತ ವಿಚಾರಣೆ ಮಾಡ್ದ. ಯಾರ ಮನಿಗಂದ್ರ ಅವ್ರ ಮನಿಗ, ಯಾವತ್ನಾಗಂದ್ರ ಅವತ್ನಾಗ ನುಗ್ಗೋದೇನ? ಪೊಲೀಸರು ಡ್ಯೂಟಿಲಿ ಇದ್ದಾಗ ಎಲ್ಲಾ ಒಂದೇನೆ. ಮಧ್ಯರಾತ್ರಿಲಿ ಮನೆಗ್ ನುಗ್ಗಿ ಮಾಜಿ ಮುಖ್ಯಮಂತ್ರಿನ ಒದ್ದು ಒಳಗಾಗ್ತವ್ರ ನಾವು. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕನ ನಮ್ಗೆ? ಹೌದು, ಅವ್ರ ಅರೆಸ್ಟ್ ಮಾಡಕ್ ವಾರಂಟ್ ಐತನ? ಅರೆಸ್ಟ್ ವಾರಂಟ್, ಶೂಟ್ ಎಟ್ ಸೈಟ್ ಆರ್ಡರ್ ಇದೆ. ಹುಬ್ಬಳ್ಳಿಯಾಗ ಈ ಗುರುಪಾದಪ್ಪನ ಮಗ ದಾನಪ್ಪನ್ ಹಿಡಿಯೋದು ಅಷ್ಟು ಸುಲಭ ಅಂತ ಮಾಡಿ ಏನ? ಅವನನ್ನ ಕಾಯ್ಲಿಕ್ಕೆ ಅಂತಾನೆ ನಮ್ಮ ಮಂದಿ 8 ದಿಕ್ಕಿನಾಗ 8 ಗ್ರಹಗಳನ್ನ ಕಾಯ್ಲಿಕ್ಕೆ ಹತ್ತಾರ, ಗೊತ್ತಾತೇನ? ಆ 8 ಗ್ರಹಗಳ ಅಧಿಪತಿನೇ ನಾನು. ಶನಿ ಮಹಾತ್ಮ ಇದ್ದಾಗೆ ಯಾವಾಗ್ಲೂ ನಿಮ್ಮಂತವ್ರ ತಲೆಗಳ ಮೇಲೆ ಕೂತಿರ್ತೀನಿ. ಅವನ್ ಉಳಿಬೇಕಾ ಇಲ್ಲ ಉರುಳೋಗ್ಬೇಕಾ ನೀವೇ ಯೋಚನೆ ಮಾಡಿ. ಕೇಳಿಸ್ಕೊಳ್ರೋ ಕಚ್ಚಡ ಕಂತ್ರಿ ಕಜ್ಜಿ ನಾಯಿಗಳ. ನಾಳೆ ಸಾಯಂಕಾಲದೊಳಗಡೆ ದಾನಪ್ಪ ಗುರುಪಾದ ಎಲ್ಲಿದ್ದಾನೆ ಅಂತ ಹೇಳಿ ನಿಮ್ ಪ್ರಾಣಗಳನ್ನ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಜೀವನ ಜಿಗುಪ್ಸೆ ಆಗಿ ಸಾಯೋದಕ್ಕೂ ಬಂದು ನನ್ ಕಾಲೇ ಹಿಡ್ಕೋಬೇಕು. ಹಾಗ್ ಮಾಡ್ತೀನಿ. ಇಲ್ಲ ಅಂದ್ರೆ ಸೂರ್ಯ ಮುಳುಗೋಕು ಮುಂಚೆ ಕೌರವ್ರ ಸಂತಾನನೇ ಮುಗಿಸಿ ಮಹಾಭಾರತಕ್ಕೆ ಮಂಗಳ ಆಡಿದ ಮಧ್ಯಮ ಪಾಂಡವ ಅರ್ಜುನನ್ ತರ ನಾನೇ ನಿಮ್ ಬಾಯಿಗೆ ಮೂರಿಡಿ ಮಣ್ಣಾಕಿ ನಿಮ್ಮ ಹೆಸರು ಕುಲುಕಸ್ನೇಳೋ ಕಲ್ನ ಕೆತ್ತಿ ನಿಮ್ಗಳ ಸಮಾಧಿಗಳ ಮೇಲೆ ಗೂಟ ನೆಡ್ತೀನಿ. ಇದು 6 ಕೋಟಿ ಕನ್ನಡಿಗರ ಪಾದದ ಮೇಲೆ ಸರ್, ದಾನಪ್ಪನ ಡಿಸ್ಟರಿ ಫ್ಯಾಕ್ಟರಿನಲ್ಲಿ, ಸಿಮೆಂಟ್ ಗೋಡೌನಲ್ಲಿ, ಫುಡ್ ಗ್ರೈನ್ ಮಿಲ್ ನಲ್ಲಿ ಮತ್ತೆ ಅವನ ವಿಶ್ವಶಾಂತಿ ನರ್ಸಿಂಗ್ ಹೋಮ್ ನಲ್ಲಿ ಎಲ್ಲೂ ಸಿಗ್ತಾಲ್ಲ ಅಂತ ಮೆಸೇಜ್ ಇದೆ ಸರ್. ಎಂಟೈರ್ ಹುಬ್ಳಿ ಸರೌಂಡಿಂಗ್ಸ್ ನಲ್ಲಿ ಎಲ್ಲೂ ಇಲ್ಲ ಅಂತ ಇನ್ಫಾರ್ಮೇಶನ್ ಇದೆ ಸರ್. ಪೊಲೀಸ್ ಅವ್ರ ಕಣ್ ತಪ್ಪಿಸಿ ಅವನೆಲ್ಲೋ ಹೋಗಕ್ಕಾಗಲ್ಲ. ಹೋಗ್ಲಿ, ನಮ್ DCP ಸಾಹೇಬ್ರಲ್ಲಿ ಇದಾರೆ. ಅವರು ರಜೆ ಹಾಕಿ ಔಟ್ ಆಫ್ ಸ್ಟೇಷನ್ ನಲ್ಲಿ ಇದ್ದಾರೆ ಅಂತ ಮೆಸೇಜ್ ಇದೆ ಸರ್. ದಾನಪ್ಪ ಗುರುಪಾದನು ಕಾಣಿಸ್ತಾ ಇಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ DCP ಸಾಹೇಬ್ರು ಕಾಣಿಸ್ತಾ ಇಲ್ಲ. ಕರೋವರ್ ಸರ್, ನಮ್ DCP ಸಾಹೇಬ್ರು ಎಲ್ಲೋಗಿದಾರೆ ಅಂತ ಟ್ರೇಸ್ ಔಟ್ ಮಾಡಿ ಹೇಳ್ತೀರಾ? ಶೋರ್ ಸರ್. ಸಾಹೇಬ್ರು ಡಿಪಾರ್ಟ್ಮೆಂಟ್ ವೆಹಿಕಲ್ ಅಲ್ಲೇ ಹೋಗ್ತಿದಾರಂತೆ. ಅಟ್ ಪ್ರೆಸೆಂಟ್ ಕಿತ್ತೂರು ಚೆಕ್ ಪೋಸ್ಟ್ ದಾಟಿದ್ದಾರೆ ಅಂತ ಮೆಸೇಜ್ ಇದೆ ಸರ್. ಕರೋವರ್ ಸರ್, DCP ಗಾಡಿ ಆ ಚೆಕ್ ಪೋಸ್ಟ್ ಇಂದ ಯಾವ ಚೆಕ್ ಪೋಸ್ಟ್ ಎಷ್ಟೆಷ್ಟೋ ಕ್ರಾಸ್ ಆಯ್ತು ಅಂತ ನನ್ಗೆ ಇಮಿಡಿಯೇಟ್ ವೈರ್ಲೆಸ್ ಮೆಸೇಜ್ ಬೇಕು. ಕಮಾನ್ ಕ್ವಿಕ್, ಹರಿ ಅಪ್. ಹಲೋ SP ಹಿಯರ್. ಹೇಳಿ ಮಿಸ್ಟರ್ ಅಯ್ಯ. ಸರ್, ನಿಮ್ ಕಾರಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಮೆಸೇಜ್ ಇದೆ ಸರ್. ನಮ್ಮ ಕಾರಲ್ಲಿ ಬಾಂಬಾ? ಪಕ್ಕಾ ಇನ್ಫಾರ್ಮೇಶನ್
ಹೌ ಇಟ್ ಕ್ಯಾನ್ ಸ್ವಲ್ಪ ಗಾಡಿ ನಿಲ್ಸು. ಸರ್ ಸರ್ ಬೇಗ ಹೇಳಿರಿ ಸರ್, ಕಾರಲ್ಲಿ ಬಾಂಬ್ ಇದೆ. ವಾಟ್ ಚಾನ್ಸಸ್? ಏನ್ ಹೇಳಾಕತ್ತೀರಿ ಸರ್? ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಬೇಗ ಈ ಕಡೆ ಬನ್ನಿ ಸರ್. ಅಲ್ರಿ ಇದು ಸರ್ಕಾರದ ಪ್ರಾಪರ್ಟಿ, ಇದನ್ನ ಹ್ಯಾಂಗ್ ಬಿಟ್ಟು ಬರೋದು? ಕಾರ್ ಹೋದ್ರೆ ಹೋಯ್ತು, ನೀವ್ ಈ ಕಡೆ ಬನ್ನಿ ಸರ್. ಅಯ್ಯ ಸರ್ ಬಾಂಬ್ ಅಯ್ಯ ನಾನಪ್ಪ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾನೆ, ಅವನ್ನ ಶೂಟ್ ಮಾಡಕ್ ಹೇಳ್ರಿ. ಕಮಾನ್ ಶೂಟ್ ಹಿಮ್. ಅಯ್ಯ ಅವನ್ನ ಯಾಕೆ ಶೂಟ್ ಮಾಡ್ಬೇಡ ಅಂತ ಹೇಳಾಕತ್ತೀರಿ? ಹೊರಗಡೆ ಕ್ರಿಮಿನಲ್ಸ್ ಯಾರೇ ಆಗಿರ್ಲಿ, ಅವ್ರೆಲ್ಲೇ ಅಡಗಿರ್ಲಿ, ಈಸಿಯಾಗಿ ಕಂಡಿಡ್ದು ಬಿಡ್ತೀನಿ. ಆದ್ರೆ ನಿನ್ನಂತ ಡಿಪಾರ್ಟ್ಮೆಂಟ್ ಅಲ್ಲಿರೋ ದೇಶದ್ರೋಹಿಗಳನ್ನ ಕಂಡಿಡಿಯ ತುಂಬಾನೇ ಕಷ್ಟ ಅಲ್ಲ ಮಿಸ್ಟರ್ ಪ್ರಕಾಶ್ ಕರ್ಮಡಿ. ಯಾವ ಕ್ರಿಮಿನಲ್ ನ ಇಡೀ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದೆಯೋ ಅವನ್ನ ನಿನ್ ಜೊತೆಲೆ ಸೇಫ್ ಗಾರ್ಡ್ ಮಾಡಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ನೀನೆಂತೋನಿರ್ಬೇಕು. ಅದಪ್ಪ ನೋ ನೋ ನೋ, ಯು ಹ್ಯಾವ್ ಮಿಸ್ಟೇಕನ್ ಮೀ. ನನಗೂ ಅದಕ್ಕೂ ಸಂಬಂಧನೇ ಇಲ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದು ಸರ್ಕಾರಕ್ಕೆ ವಿಶ್ವಾಸ ತೋರಿಸದೇ ಇರೋದು, ಹೆಂಡತಿನ ವ್ಯಭಿಚಾರಕ್ಕೆ ಕಳಿಸಿ ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು ಎರಡೂ ಒಂದೇನೆ. ನಿನ್ನಂತ ದೇಶದ್ರೋಹಿಗಳು ಇರೋದ್ರಿಂದಾನೇ ದೇಶದಲ್ಲಿ ಕ್ರಿಮಿನಲ್ಸ್ ರೌಡಿಗಳು ಹುಟ್ಕೊಂಡಿರೋದು. ಅಂತವ್ರು ಹುಟ್ಟಬಾರ್ದು ಅಂತಿದ್ರೆ ನಿನ್ನಂತವ್ರು ಜೀವಿಸೈತಾ ಇರಬಾರ್ದು. ಅಯ್ಯ ಏನ್ ಮಾತಾಡಕತ್ತೀರಿ ನೀವು? ಲೋಕ್, ಇಂತ ಒಬ್ಬ ಅಪರಾಧಿ ಸತ್ರೆ 1000 ಜನ ಅಪರಾಧಿ ಸತ್ತಾಗೆ. ಹೊರಗಡೆ ಇರೋ ಅಪರಾಧಿಗಳನ್ನ ಬಾಳೆ ಮರತ್ರ ಈಸಿಯಾಗಿ ಕತ್ತರಿಸಾಕ್ಬಿಡ್ಬೋದು. ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿರೋ ಇಂಥ ಅಪರಾಧಿಗಳು ಆಲದ ಮರ ಇದ್ದಾಗೆ, ಅವ್ರನ್ನ ಬುಡದ ಸಮೇತ ಕಿತ್ತಾಕ್ಬೇಕು. ಇದೇ ಐಎನ್ ಪಾಲಿಸಿ. ಆಮೇಲೆ ಕರೆಕ್ಟ್? ಏನ್ರಿ ಅಯ್ಯ ಏನ್ ಮಾಡಕತ್ತೀರಿ ನೀವು? ಸರ್ ಇವನ್ನ ಶೂಟ್ ಮಾಡೋ ಅವಕಾಶ ನನಗ್ ಕೊಡಿ ಸರ್. ವಾಟ್ ಪ್ಲೀಸ್? ಇವನ್ನ ಶೂಟ್ ಮಾಡೋದಕ್ಕೆ ಯಾರು ಸರಿಯಾದ ಕಾರಣ ಕೊಡ್ತಾರೋ ಅವ್ರಿಗೆ ಅವಕಾಶ ಕೊಡ್ತೀನಿ. ಸರ್ ದಾನಪ್ಪ ಗುತ್ತೇದಾರ್ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಫೀಸ್ ಅನ್ನ ಶೂಟ್ ಮಾಡ್ಬಿಟ್ರು ಸರ್. ವಾಟ್ ನಾನ್ಸೆನ್ಸ್? ಅಲ್ರಿ ಅಯ್ಯ ನೀವೇ ವಿಚಾರ ಮಾಡ್ರಿ, ಒಬ್ಬ ಪೊಲೀಸ್ ಆಫೀಸರ್ ಇನ್ನೊಬ್ಬ ಪೊಲೀಸ್ ಆಫೀಸರ್ ಸಾಯಿಸೋದು ತಪ್ಪಲ್ಲೇನ್ರಿ? ಒಬ್ಬ ಪೊಲೀಸ್ ಆಫೀಸರ್ನ ಇನ್ನೊಬ್ಬ ಪೊಲೀಸ್ ಆಫೀಸರ್ ಸಾಯಿಸೋದು ತಪ್ಪೆ. ಆದ್ರೆ ಒಬ್ಬ ಗುಂಡನ ಪೊಲೀಸ್ ಆಫೀಸರ್ ಸಾಯಿಸೋದ್ರಲ್ಲಿ ತಪ್ಪೇನಿಲ್ಲ. ಅಯ್ಯ ಅಲ್ರಿ ಇದೇನ್ ಮಾಡಕತ್ತೀರಿ ನೀವು? ಸ್ವಲ್ಪ ವಿಚಾರ ಮಾಡ್ರಿ. ಇಸ್ ಇಟ್ ಫೇರ್? ಗೋ ಹೆಡ್. ಅಯ್ಯ 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 ಜಲ್ದಿ ಅಯ್ಯ. ಏನಾಯ್ತು ಮಗ? ಅಯ್ಯ ನನ್ ಸಾಯಿಸ್ಬಿಡ್ತಾನೆ. ನಾನು SP ಸಾಹೇಬ್ ಜೊತೆ ಹೋಗ್ತಾ ಇರೋದನ್ನ ಯಾಕೆ ತಿಳ್ಕೊಂಡು ನನಗೆ ಕೊಲ್ಲಕ್ ಬಂದ್ಬಿಟ್ಟ. ಅವ್ನು ನನ್ ಬಿಡೋದಿಲ್ಲ. ಯಾರು ಮಗ? ತಪ್ಪಿಸ್ಕೋಬೇಕು. ನಾನೆಲ್ಲಾದ್ರೂ ಬಂದಿಟ್ಬಿಡಿ. ಗುರು ವಂಶದಾಗ ಹುಟ್ಟಿ ಅವನು ಹೆದರ್ಕೊಂಡು ಹೇಳಿ ಹಂಗ ಓಡ್ ಬಂದಿ ಅಂತೆಲ್ಲ ನಾಚಿಕೆ ಆಗಲ್ಲ ನಿನಗ? ಕತ್ತರಿಸ್ಬಿಡ್ಬೇಕಾಗಿತ್ತು ಅವನ್ನ. ಕತ್ತರ್ಸ್ ಹಾಕ್ಬಾರ್ದ್ರಿ ಅಪ್ಪಾಜಿ. ಅವನು ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿದ್ರೆ ಮತ್ತೊಬ್ಬ ಅಯ್ಯ ಹುಟ್ಟಾನ. ಆ ರಕ್ತ ಬೀಜಾಸುರನ ಜೀವಂತ ಸುಡ್ಬೇಕ. ಆಗ್ಲ ನಮ್ ಗುಡ್ಗಾಲ. ಹಿಂಗೆ ಅಂದು ಕೋರ್ಟ್ ಎದುರುಗಡೆ ನನ್ ಮಗನ್ನ ನಾಯಿ ಸುಟ್ಟಂಗ ಸುಟ್ಟಾಗ ಎಲ್ಲಿ ಹೋಯ್ತ್ರಿ ನಿಮ್ ಪೌರುಷ? ಇವತ್ತು ಇವನ್ನ ಕೊಲ್ಲಕ್ ಬಂದಾನೆ. ನಾಳೆ ಇವನ್ನ ಕೊಲ್ತಾನೆ. ಹೌದು ಅಪ್ಪಾಜಿ, ನಾವ್ ಹಿಂಗ ಸುಮ್ನೆ ಇದ್ರ ಆ ಅಯ್ಯ ನಮ್ ವಂಶನ ಸರ್ವನಾಶ ಮಾಡ್ಬಿಡ್ತಾನ. ಲೇ ದಾನ, ಇವತ್ತ ಅಯ್ಯನ ಕೊಡೋ ಏಟ್ಗ ನಮ್ಮ ವಂಶ ಇರುವವರೆಗ ನಮ್ಮ ನೆರಳನ್ನ ಕಂಡ್ರ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆದರ್ಕೊಂಡು ಸಾಯ್ಬೇಕು.
ಯಾರು ಬಾ ನೀನು ಬಂದಿದ್ದು ಬೇಟೆಗಾರ ಹುಡ್ಕೊಂಡು ಬೇಟೆನೆ ಬಂದಂಗಾತು ನಿನಗ ಪೊಲೀಸ್ ಪವರ್ ಅದ ಇಷ್ಟೆಲ್ಲಾ ಪೊಲೀಸ್ ಫೋರ್ಸ್ ಅದ ನೀನು ಕೇಳಿದನ್ನೆಲ್ಲ ಹಾಕೊಡೋ ಗೌರ್ಮೆಂಟ್ ಅದ ಇಷ್ಟೆಲ್ಲಾ ಇರೋ ನಿನ್ನ ಗೌರ್ಮೆಂಟ್ ನ ಎದುರಾಕೊಂಡು ನಡೆಸ್ತಾ ಇರೋ ನಮ್ಮ ರೌಡಿಸಮ್ಗ ಇನ್ನೆಷ್ಟು ತಾಕತ್ತೈತಿ ಅಂತ ಯೋಚನೆ ಮಾಡ ಸ್ಟೇಟ್ ನಾಗ ಯಾವ್ದೋ ಮೂಲಿಯಾಗಿರೋ ಪೊಲೀಸ್ ಸ್ಟೇಷನ್ ಆಫೀಸರ್ ಆಗಿರೋ ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರ ಸ್ಟೇಟ್ ನ ಸೆಂಟರ್ ವರೆಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಆಟ ಆಡ್ಸೋ ನಮಗೆ ಎಷ್ಟು ಕೊಬ್ಬಿರ್ಬೇಕಾ ಅಯ್ಯ ನಿಮ್ಮ ಅವನ್ ಏನ್ ನೋಡ್ಕೊಂಡು ನಿಂತಿದ್ದೀರ ಹೋಗ್ ಕತ್ರ ಸಾಕ ಅವ್ನ ಅಪ್ಪ ನೀನ್ ಯಾಕಪ್ಪ ಇಲ್ಲಿ ಬರಕೋದೆ? ನನ್ ಮಗ ಮಾಡ್ತಾ ಇರೋ ಘನಕಾರ್ಯನ ಕಣ್ತುಂಬಾ ನೋಡೋಣ ಅಂತ ಬಂದಪ್ಪ. ಈ ಸಮಾಜನ ಕಾಯ್ಲಿಕ್ಕ ನಮ್ಮಂತ ಬಡವರ ರಕ್ಷಣೆ ಮಾಡೋದಕ್ಕ ಪೊಲೀಸ್ನವ್ರು ಬೇಕು. ಇಂಥ ಮನೆ ಹಾಡ್ರ ಜೊತೆ ಸೇರ್ಕೊಂಡು ಪೊಲೀಸ್ನವ್ರು ಕೊಲ್ಲಕ್ ಹೊಂಟಿರಲ್ಲ, ನೀವೇನ್ ಮನುಷ್ಯರೇನ್ರು? ನನ್ ಮಗ ಇಂಥ ಕಟುಕ್ನಾಗ್ತಾನ ಅಂತ ಗೊತ್ತಿದ್ರ ಹುಟ್ಟಿದ ಕೂಡಲೇ ಸಾಯಿಸ್ಬಿಡ್ತಿದ್ದಲ್ಲೋ. ನಿಮ್ಮಂತ ಒಂದು ಜೀವಗಳನ್ನ ನಂಬ್ಕೊಂಡು ನಾವಿನ್ನು ಬದುಕಿದೀವಲ್ಲ, ಅದು ನಮ್ ಕರ್ಮ. ಬನ್ನಿ, ಅಯ್ಯನ್ ಕತ್ತರ್ಸಕ್ ಮುಂಚೆ ನಮ್ಮನ್ ಕತ್ತರ್ಸಾಕಿ, ನಿಮ್ ಪಾಪದ ಹೊರೆನಾದ್ರೂ ಕಡಿಮೆ ಆಗುತ್ತೆ. ಕತ್ತರಿಸ್ರು, ಕತ್ತರಿಸ್ರಿ. ಏನೋ ಮನೆಯವ್ರ ಮಾತು ಕೇಳ್ಕೊಂಡು ಹಾಗೆ ನಿಂತಿದ್ದೀರಾ? ಅಷ್ಟೇ ಅವನ್ ಕತ್ತರಿಸಾಕ ಅವನ್ನ. ನಿಮ್ಮ ದಣಿ ನಾನ್ ಹೇಳಕತ್ತೀನಿ, ಅವನ್ನ ಸಾಯಿಸಿ, ಇಲ್ಲ ಅಂದ್ರ ನೀವ ಸಾಯ್ರಿ. ನಿಮ್ಗೋಸ್ಕರ ನಾವ್ಯಾಕ್ರಿ ಸಾಯ್ಬೇಕು? ಶಹಬಾಸ್ ಮಗನ ಗಂಡು ಅಂದ್ರೆ ನೀನಾ ಕಂಡ್ಲೆ? ಲೇ ಬನೆ ಹಾಳ್ರ, ಇಷ್ಟ ದಿನ ನಮ್ಮ ಮಕ್ಕಳನ್ನ ನಿಮ್ ಹುಡುಗಾರ ಮಾಡೋ ಕಟ್ಕೊಂಡ್ರೇನ? ನಿಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬಲಿ ಆಗ್ಬೇಕಾ? ನಮ್ ಮಕ್ಕಳ ಬಲಿ ಕೊಡ್ಬೇಕೇನ? ನೀವು ಸಾಯ್ರಿ, ನಿಮ್ ಹೆಂಡತಿ ಮಕ್ಕಳು ಸಾಯ್ಲಿ. ತಿಳಿಸ ಕೈನ, ನನ್ನ ಸರ್ವಿಸ್ ಅಲ್ಲಿ ಎಷ್ಟು ಕೈಗಳನ್ನ, ಕಾಲ್ಗಳನ್ನ, ತಲೆಗಳನ್ನ ಕತ್ತಿಸಿದೀನಿ ಅಂತ ನನಗಿಂತ ನಿನಗೆ ಚೆನ್ನಾಗ್ ಗೊತ್ತು. ನೀವೆಲ್ಲ ಅಯ್ಯನಕ್ ಸಪೋರ್ಟ್ ಆಗಿ ನಿಂತು ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡ್ರೇನ? ಮೊದಲ ನಿಮ್ಮನ್ನ ಕತ್ತರಿಸ್ತೀನಿ, ಆಮೇಲೆ ಅಯ್ಯನ್ನ. ಕತ್ತರಿಸ್ತೀಯಾ? ಬಾ ಕತ್ತರಿಸು ಬಾ. ನಿನ್ ಯೋಗ್ಯತೆಗೆ ಇವ್ರುಗಳ ಸಪೋರ್ಟ್ ಇಲ್ಲ ಅಂದ್ರೆ ಒಂದ್ ಹುಲ್ಕಡ್ಡಿನೂ ಕಿತ್ತಕ್ಕಾಗಲ್ಲ. ಇಷ್ಟು ದಿನ ಜನ ನಿನ್ನ ನೋಡಿ ಭಯ ಪಡ್ತಾ ಇರ್ಲಿಲ್ವೋ? ನೀನ್ ಹಿಂದೆ ಕತ್ತಿ ಲಾಂಗು ಚೈನ್ ಹಿಡ್ಕೊಂಡು ಓಡಾಡ್ತಿದ್ರಲ್ಲ, ಇವ್ರು ನೋಡಿ ನಿನಗ್ ಭಯ ಪಡ್ತಾ ಇದ್ರು. ಇವ್ರುಗಳು ಯಾರು ಸಪೋರ್ಟ್ ಇಲ್ಲ ಅಂದ್ರೆ ನಿಮ್ಗೊಬ್ಬೊಬ್ರೆ ಓಡಾಡಕ್ಕಾಗುತ್ತಲ್ವ? ಬಜಾರ್ಗೆ ಹೋಗಿ ಇವ್ರು ಬೇಕು, ದೇವಸ್ಥಾನಕ್ಕೆ ಹೋಗಿ ಇವ್ರು ಬೇಕು, ರಾಜಕೀಯ ಮಾಡೋದಕ್ಕೂ ಇರಬೇಕು. ಅಷ್ಟೇ ಯಾಕ್ರು ಹೆಂಡತಿ ಜೊತೆ ರೂಮಲ್ಲಿ ಇರ್ಬೇಕಾದ್ರೂ ಹೊರಗಡೆ ಕಾವಲ್ ಕಾಯಕ್ಕೆ ಇರ್ಬೇಕು. ನಿಮ್ದು ಒಂದು ಜನ್ಮ, ನಿಮ್ಗೆ ಗೌಡಿಸಂ ಬೇರೆ ಕೇಡ. ಗುರುಪಾದ, ನಿನ್ಗೆ ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನಲ್ಲ ಕಣ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು. ನನ್ನ ಮಕ್ಳ ಇವತ್ತು ಕಾಕಿ ತೆಗೆದು ಕೈಯಲ್ಲಿ ಲಾಂಗ್ ಹಿಡ್ದೆ, ನನ್ನ ಮಕ್ಳ ರೌಡಿಸಂ ಅಲ್ಲ, ನಿಮ್ಮಪ್ಪನ. ಇಡೀ ಕರ್ನಾಟಕ ಲೆಕ್ಕ ಹಾಕಿದ್ರೆ ನೀವೆಷ್ಟ್ ಜನ ಇದ್ದೀರಾ? ಪಿಕ್ ಪಾಕೆಟ್ ರೌಡಿ, ಆ ರೌಡಿ, ಈ ಏರಿಯಾ, ಆ ಏರಿಯಾ ಎಲ್ಲಾ ಫುಲ್ ಮಿಲಾಯಿಸಿದ್ರು ಹಬ್ಬ ಅಂದ್ರು 5,000 ಜನ ಇದ್ರ. ನೋಡೋ, ನಿಮ್ಮನ್ ಸದೆ ಬಡಿಯಕ್ಕೆ ಅಂತಾನೆ ನಾವು 1,80,000 ಜನ ಇದೀವಿ. ನೀವು ದೊಡ್ಡವರ ಇಲ್ಲ ನಾವು ದೊಡ್ಡವರ? ರೆಸ್ಟ್ರಿಕ್ಷನ್ ಅನ್ನೋದು ಒಂದಿಲ್ಲ ಅಂತಿದ್ರೆ ನನ್ನ ಮಕ್ಕಳ ಎಂಟೈರ್ ಇಂಡಿಯಾ ಭೂಪಟದಲ್ಲಿ ರೌಡಿಸಂ ಅನ್ನೋ ಲಿಸ್ಟೇ ಇರ್ತಾ ಇರ್ಲಿಲ್ಲ. ಆಗ ಮಟ್ಟ ಹಾಕ್ಬಿಡ್ತಾ ಇದ್ವಿ. ನಿಂತರಾನೆ ಪೊಲೀಸ್ಗೂ ಗೌರ್ಮೆಂಟ್ಗೂ ಸವಾಲಾಗಿ ನಿಂತ್ಕೊಂಡು ಕಿತ್ತಾಕ್ತೀನಿ, ಗುಡ್ಡೆ ಹಾಕ್ತೀನಿ ಅಂತ ಮೆರಿತಾ ಇದ್ದ ಕಾಡ್ಗಳ ವೀರಪ್ಪನ್ನ ನಡು ರೋಡ್ ನಲ್ಲಿ ನಾಯಿ ತರ ಕೊಂದಿದ್ದು ನಮ್ ಇಂಡಿಯನ್ ಪೊಲೀಸೇ ಕಣ. ಅಂತ ಮುಂದೆ ನೀನ್ ಯಾವ ಲೆಕ್ಕನ ನಮ್ಗೆ? ಮಾತಾಡಿದ್ರೆ ಅಯ್ಯೋ ನಾನ್ ಕತ್ತರಿಸ್ತೀನಿ ಅಂತಿದ್ರಲ್ಲ, ಕತ್ತಿದ್ರೆ ಕಟ್ಟಿದ್ರು ನೋಡೋಣ. ಇವತ್ತೆರಡರಲ್ಲಿ ಒಂದು ತೀರ್ಮಾನನೇ ಆಗೋಗ್ಲಿ. ರೌಡಿಗಳಿಂದ ಒಬ್ಬ ಪೊಲೀಸ್ ಸತ್ತ ಅಂತ ಇತಿಹಾಸ ಆಗೋಗ್ಲಿ, ಇಲ್ಲ ಈ ಐನಿಂದ ರೌಡಿಸಂ ಸರ್ವನಾಶ ಆಯ್ತು ಅಂತ ಚರಿತ್ರೆಯಲ್ಲಿ ಉಳಿದೋಗ್ಲಿ. ಎತ್ಕೊಡ್ರು ಲಾಂಗ್ನ, ಎತ್ಕೊಡ್ರು.